ಚಳಿಗಾಲದಲ್ಲಿ ಸ್ನಾನ ಮಾಡದೇನೆ ಸುಂದರವಾಗಿ ಕಾಣೋದು ಹೇಗೆ? ಗೂಗಲ್ ತಿಳಿಸು. ಇನ್ನೊಂದ್ಸರಿ ಈ ಥರ ಪ್ರಶ್ನೆ ಕೇಳಿದ್ರೆ ಫೋನಿಂದ ಎದ್ದು ಬಂದು ಹೊಡಿಬೇಕಾಗತ್ತೆ. ಓಯ್, ಅನ್ಕೋ ನಿನ್ನ ಹತ್ರ ಒಂದು 10 ಆಮ್ಲೆಟ್ ಇದೆ ಅಂತ ಅನ್ಕೋ. ನಿಮ್ಮ ಅಪ್ಪನ ಗಂಟೇನು ಹೋಗುತ್ತೆ, ಅನ್ಕೊಳ್ಳೋದ್ರಲ್ಲೇನಿದೆ? ಅದರಲ್ಲಿ 5 ಆಮ್ಲೆಟ್ನ ನಾನು ತಿಂದರೆ ಎಷ್ಟು ಉಳಿಯುತ್ತೆ ಹೇಳು? 10ರಲ್ಲಿ 5 ತಿಂದರೆ 15 ಹೇಗೆ ಉಳಿಯುತ್ತೆ? ಒಂದ್ಸರಿ ಯಶ್ ಮಗಳು ಫೋನ್ ಇಟ್ಟು ಆಟಾಡಬೇಕಾದ್ರೆ ಅಕಸ್ಮಾತಾಗಿ ಕಾಲ್ ಮಾಡಿ, ಅದು ದುಬೈ ಶೇಖ್ಗೆ ಹೋಗುತ್ತೆ. ದುಬೈ ಶೇಖು ರಿಸೀವ್ ಮಾಡಿ ಯಾರಮ್ಮ ಅಂತ ಕೇಳ್ತಾರೆ. ಅವಾಗ ನಾನು ಐರಾ ಅಂತಾರೆ. ಹೌದಾ, ಸರಿ, ಏನಿದ್ದೀರಾ, ಯಾರು ಅಂತ ಕೇಳಿದಾಗ ದುಬೈ ಶೇಖ್ ಅಂತಾರೆ. ಹೌದಾ, ಹಾಗಾದ್ರೆ ನೀವೀಗ ಏನ್ ಮಾಡ್ತಿದ್ದೀರಾ, ಎಲ್ಲಿದ್ದೀರಾ ಅಂತ ಕೇಳ್ತಾಳೆ. ಶೇಖ್ ಹೇಳ್ತಾನೆ, ನಾನು ಬುರ್ಜ್ ಖಲೀಫಾ ಹತ್ರ ಇದ್ದೀನಿ ಅಂತ. ಅದಕ್ಕೆ ಆಕೆ ಹೇಳ್ತಾಳೆ, ಹೌದಾ, ಹಾಗಾದ್ರೆ ಬುರ್ಜ್ ಖಲೀಫಾನ ಎತ್ಕೊಂಡು ಡ್ಯಾನ್ಸ್ ಮಾಡಿ ಅಂತ. ಹಾಗೆ ಹೇಳಿ ಐರಾ ಫೋನ್ ಕಟ್ ಮಾಡಿ, ಯಾರಿದು, ಯಾವ ಹುಡುಗಿ ಇದು, ನನಗೆ ಹೀಗಂದ್ಲಲ್ಲ ಅಂತ ಹೇಳಿ ಮತ್ತೆ ಕಾಲ್ ಮಾಡ್ತಾರೆ ದುಬೈ ಶೇಖ್. ಅವಾಗ ಯಶ್ ಅವರು ರಿಸೀವ್ ಮಾಡ್ತಾರೆ. ಅವಾಗ ದುಬೈ ಅವರು, ಯಾವುದೋ ಹುಡುಗಿ ಕಾಲ್ ಮಾಡಿ ಬುರ್ಜ್ ಖಲೀಫಾನ ಎತ್ಕೊಂಡು ಡ್ಯಾನ್ಸ್ ಮಾಡು ಅಂತ ಹೇಳ್ತಾ ಇದೆ, ಎದ್ದು ಹುಡುಗಿ ಎಲ್ಲಿ? ಆ ಹುಡುಗಿ, ಆ ಹುಡುಗಿನ, ಅವಳು ನನ್ನ ಮಗಳೇ ಸರ್, ಅವಳು ಹೇಳಿದ್ಲು ಅಂತ ನೀವು ಬುರ್ಜ್ ಖಲೀಫಾನ ಎತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೀರಾ? ಅಯ್ಯೋ, ಕೆಳಗಿಳಿಸಿ ಸರ್, ಪರವಾಗಿಲ್ಲ, ತೊಂದರೆ ಇಲ್ಲ, ಇಳಿಸ್ಬಿಟ್ಟು ಆರಾಮಾಗಿ ಇರಿ. ಹೌದು, ಚಿಕ್ಕ ಮಗು,